ಅಪ್ಪ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ. ಅಯ್ಯಯ್ಯೋ ಅಂಕಲ್, ಏನಿದು ಯಜಮಾನ್ರೆ ಅಂತೆಲ್ಲ ಕರೀತಾ ಇದ್ದೀರಾ? ನೋಡಿ, ನಾನು ನಿಮ್ ಸ್ಟೂಡೆಂಟು ಅಂತ ಅನ್ಕೊಳ್ಳಿ. ದೊಡ್ಡವರು ಚಿಕ್ಕವ್ರಿಗೆ ಆಶೀರ್ವಾದ ಮಾಡ್ಬೇಕೇ ಹೊರ್ತು ಮರ್ಯಾದೆ ಚೆನ್ನಾಗಿ ಕಾಣಿಸಲ್ಲ. ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್. ಆದರೂ ನೀವು ದೊಡ್ಡ ಸ್ಥಾನದಲ್ಲಿರೋರು, ನಿಮ್ ಮುಂದೆ ನಾವ್ ಏನೂ ಅಲ್ಲ. ನಿಮಗ್ ಮರ್ಯಾದೆ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ನೋಡಿ ಅಂಕಲ್, ಹೀಗೆಲ್ಲ ಮಾತಾಡ್ತಾ ಇದ್ರೆ ನನಗೆ ಮುಜುಗರ ಆಗತ್ತೆ. ದುಡ್ಡಿದ್ದಿದ್ದ ತಕ್ಷಣ ಯಾರು ದೊಡ್ಡವರಾಗಲ್ಲ, ಇಲ್ದಿದ್ದ ತಕ್ಷಣ ಯಾರು ಚಿಕ್ಕವರಾಗಲ್ಲ. ನೀವು ಮಕ್ಕಳಿಗೆ ಪಾಠ ಮಾಡೋ ಮೇಷ್ಟ್ರು. ಇಂಥದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ಬೇಕಾ ಹೇಳಿ? ಆದ್ರೆ ದುಡ್ಡಿಲ್ದೆ ಹೋದ್ರೆ ಈ ಜಗತ್ನಲ್ಲಿ ಏನೂ ನಡೆಯೋದಿಲ್ವಲ್ಲಪ್ಪ. ಇವತ್ತು ನಾವ್ ಹೇಳ್ಕೊಟ್ ಪಾಠ ಕಲ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವ್ರನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅವರು ನಮಗ್ ಮರ್ಯಾದೆ ಕೊಡದೆ ಇದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಯಾಕೆ ಅಂದ್ರೆ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರೆ. ನಾವ್ ಅದೇ ಸ್ಕೂಲಲ್ಲಿ ಮೇಷ್ಟ್ರಾಗಿ ಉಳ್ಕೊಂಡಿರ್ತೀವಿ. ಅಲ್ಲ ಅಂಕಲ್, ಯಾರೋ 4 ಜನ ಹಾಗೆ ಮಾಡ್ತಾರೆ ಅಂತ ಎಲ್ರೂ ಹಾಗೆ ಇರಲ್ಲ ಅಲ್ವಾ? ನಿನ್ ಮಾತಲ್ಲೇ ನೀನ್ ಎಂತ ಗುಣವಂತ ಅಂತ ಗೊತ್ತಾಗ್ತಾ ಇದೆ. ಆದ್ರೂ ಈ ಪ್ರೀತಿ ಪ್ರೇಮ ಎಲ್ಲ ಸರಿ ಅಂತ ಅನ್ಸುತ್ತಾ? ಸರಿನೋ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬರನ್ನ ನಮ್ಮ ಜೀವನದಲ್ಲಿ ತುಂಬಾನೇ ಇಷ್ಟಪಟ್ಟಾಗ, ಅವ್ರು ನಮ್ಮ ಜೀವನದಲ್ಲಿ ಬರಬೇಕು ಅಂತ ಅನ್ನಿಸ್ದಾಗ ಪ್ರೀತಿ ಮೂಲಕ ವ್ಯಕ್ತಪಡಿಸ್ತೀವಿ. ನಾನು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೀನಿ, ಅವಳು ನನ್ನನ್ನು ಇಷ್ಟಪಟ್ಟಿದ್ದಾಳೆ. ನಮ್ಮಿಬ್ಬರನ್ನ ಒಪ್ಕೊಂಡು ನಮ್ಮಿಬ್ಬರನ್ನ ನೀವೇ ಒಂದ್ ಮಾಡಬೇಕು. ನೋಡಪ್ಪ, ಹೀಗೆಲ್ಲ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ. ಪ್ರೀತಿ ಮಾಡೋರ್ಗೆ ಲೋಕ ಕಾಣೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಲೋಕದಲ್ಲಿರೋರ್ಗೆ ಈ ಪ್ರೀತಿಸೋರು ಚೆನ್ನಾಗಿ ಕಾಣ್ತಾರೆ. ನೀವಿಬ್ರು ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪ್ರೀತಿ ಮಾಡೋದಕ್ಕೂ ಒಂದು ಯೋಗ್ಯತೆ ಅಂತ ಇರುತ್ತೆ. ಇವಳು ಕೆಲಸ ಮಾಡ್ತಾ ಬೆಂಗಳೂರಲ್ಲಿ PGಲಿ ಒಬ್ಳೇ ಇದ್ದಾಳೆ. ಒಬ್ಬಂಟಿಯಾಗಿರೋ ಅಪ್ಪನ್ ನೋಡೋದಕ್ಕೆ ಮೈಸೂರಿಗೆ ವಾರಕ್ಕೊಂದ್ಸಲ ಬರ್ತಾಳೆ. ನನ್ನ ಮಗಳು ನಿಮ್ಮನ್ನ ಪ್ರೀತಿ ಮಾಡೋವಷ್ಟು ಯೋಗ್ಯಳಲ್ಲ. ಯಾಕೆ ಅಂದ್ರೆ ನಮಗೂ ನಿಮಗೂ ಯಾವುದೇ ರೀತಿ ಸರಿ ಬರೋದಿಲ್ಲ. ಹಂಗಾಗಿ ನನಗೆ ನಿಮ್ಮ ಪ್ರೀತಿನ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕಂಕಲ್, ಯಾವಾಗ್ಲೂ ಈ ಪ್ರೀತಿ ಮಾಡೋರ್ಗೆ ಈ ಮನೆಯವರೇ ವಿಲನ್ ಆಗ್ತಾರೆ? ನಿಮ್ ಪ್ರಕಾರ ನಾವಿಬ್ರು ಪ್ರೀತಿ ಮಾಡಿದ್ದೆ ತಪ್ಪಾ? ಈ ಜಗತ್ತೇ ನಿಂತಿರೋದು ಪ್ರೀತಿ ಮೇಲೆ ಅಲ್ವಾ? ಪ್ರೀತಿ ಮಾಡಿರೋ ಮನ್ಸುಗಳನ್ನ ನೋಡೋದನ್ ಬಿಟ್ಟು ಯಾಕಂಕಲ್ ಆಸ್ತಿ ಅಂತಸ್ತನ್ನ ನೋಡ್ತಾ ಇದ್ದೀರಾ? ಹೌದಪ್ಪ, ಇವ್ರು ಹೇಳ್ತಿರೋದು ಸರಿಯಾಗಿದೆ. ನಾನು
ಇವ್ರ ಆಸ್ತಿ ಅಂತಸ್ತನ್ನೆಲ್ಲ ನೋಡಿ ಇವ್ರನ್ನ ಪ್ರೀತಿಸಲ್ಲ ಅಪ್ಪ. ಇವ್ರ ಒಳ್ಳೆತನ, ಇವ್ರ ನಡತೆ, ನನ್ನ ಪ್ರೀತಿಸೋ ಗುಣನ ನೋಡಿ ಇವ್ರನ್ನ ಪ್ರೀತಿಸಿದ್ದು. ಜೀವನ ಪೂರ್ತಿ ಇವ್ರ ಜೊತೆ ನಾನ್ ಚೆನ್ನಾಗಿರ್ತೀನಿ ಅಂತ ನನಗೆ ಅನ್ಸದ್ ಮೇಲೇನೆ ನಾನು ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು. ಪ್ರೀತಿ ಮಾಡೋವಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ ಮಗಳೇ, ಆದ್ರೆ ನಾಳೆ ಮದ್ವೆ ಆಗಿ ಅವ್ರ ಮನೆಗೆ ಹೋದಾಗಲ್ವಾ ವಾಸ್ತವ ಅರ್ಥ ಆಗೋದು. ಹಾಗಿರೋವಾಗ ನಿನ್ನ ಇವ್ರಿಗೆ ಕೊಟ್ಟು ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನೋಡ್ದವ್ರು ಏನ್ ತಿಳ್ಕೊಳಲ್ಲ ಹೇಳು? ಅಂಕಲ್, ಇದ್ರಲ್ಲಿ ತಿಳ್ಕೊಳ್ಳೋ ಅಂತದ್ ಏನ್ ಉಳ್ದಿದೆ? ನಮ್ಮಿಬ್ರು ಮದ್ವೆನ ನಮ್ಮ ಮನೆಯವರು ಮನ್ಸಾರೆ ಒಪ್ಪಿದ್ದಾರೆ. ಜೀವನ ಪೂರ್ತಿ ಇವಳ ಕೈ ಹಿಡಿದು ಇವಳ ಜೊತೆ ಸಂತೋಷವಾಗಿ ಬಾಳ್ಬೇಕಾಗಿರೋ ನಾನು ಇವಳನ್ನ ಒಪ್ಪಿದ್ದೀನಿ. ಇದಕ್ಕಿಂತ ಇನ್ನೇನ್ ಬೇಕಂಕಲ್? ಅಂಕಲ್, ಜನ ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾವ್ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ವಾ? ನಿನ್ ಮಾತು ಸತ್ಯನಪ್ಪ. ನನಗ್ ಗೊತ್ತು, ನಾನ್ ನಿಮ್ ಪ್ರೀತಿಗೆ ಒಪ್ಕೊಳ್ದೆ ಹೋದ್ರೆ ನೀವು ಬೇರೆ ಯಾವ್ದೋ ರೀತಿ ಮದ್ವೆ ಆಗ್ತೀರಾ ಅಂತ. ಯಾಕೆ ಅಂದ್ರೆ ಈ ಪ್ರೀತಿಗೆ ಯಾರನ್ ಬೇಕಾದ್ರೂ ಎದುರು ಹಾಕೊಳ್ಳೋ ಶಕ್ತಿ ಇದೆ. ಆದ್ರೆ ಹಿರಿಯನಾಗಿ ಎಲ್ಲಕ್ಕಿಂತ ಹೆಣ್ಣು ಹೆತ್ತಿರೋ ತಂದೆಯಾಗಿ ಒಂದ್ ಮಾತು ಹೇಳ್ತೀನಿ. ನನ್ನ ಮಗಳಿಗೆ ತಾಯಿ ಇಲ್ಲ. ಆ ಕೊರತೆ ಬರಬಾರ್ದು ಅಂತ ನಾನೇ ತಾಯಿ ಪ್ರೀತಿನೂ ಕೊಟ್ಟು ಬೆಳೆಸಿದ್ದೀನಿ. ಅವಳಿಗೆ ಒಳ್ಳೆ ಸಂಸ್ಕಾರ, ನಡವಳಿಕೆ ಕಲಿಸಿದ್ದೀನಿ. ನಾನಿವತ್ತು ಇಷ್ಟು ಲವಲವಿಕೆಯಿಂದ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಮಗಳು. ಮಗಳು ಅನ್ನೋದಕ್ಕಿಂತ ನಾವಿಬ್ರು ಒಳ್ಳೆ ಸ್ನೇಹಿತರು.